Hello students, meet you back with the next topic, rights and powers of an auditor. So the very first rights and power, both rights ಅಂದರೆ ಹಕ್ಕು, ಪವರ್ಸ್ ಅಂದರೆ ಆ ಪೊಸಿಷನಲ್ಲಿ ಇರೋವಾಗ ಅವ್ರು ಏನೆಲ್ಲ ಕೆಲಸ ಮಾಡ್ಬೋದು ಅಂತ ಹೇಳೋದು ಪವರ್ಸ್. ಓಕೆ, ಸೊ ಇನ್ ಅ ಸಿಂಗಲ್ ಟಾಪಿಕ್ ವಿ ಆರ್ ಗೋಯಿಂಗ್ ಟು ಕವರ್ ಬೋತ್, ದಟ್ ಇಸ್ ಪವರ್ಸ್ ಆ್ಯಂಡ್ ರೈಟ್ಸ್ ಆಫ್ ಎನ್ ಆಡಿಟರ್. ಓಕೆ, ಕಂಪನಿ ಆಡಿಟರ್ ಅಂತಲೂ ಕರಿಬೋದು ಅಥವಾ ಆಡಿಟರ್ ಅಂತಲೂ ಕರಿಬೋದು. ಓಕೆ, so the very first rights is right to receive the information and explanation. So the auditor has the right to receive any type of information from any person who is working inside the company. If he is having any doubts in a particular point, he can also get the information from the management. Okay, so the second rights is right to accessible to the books of accounts and records. So he can go to the company whenever he finds any doubt. He can go through the books of accounts and get his doubts cleared at any time, but within the particular working hours of the company. Okay, so he can access to books of accounts, he can access to see, that's what I have put over here. He can access to all these documents. ಏನೆಲ್ಲ ಡಾಕ್ಯುಮೆಂಟ್ಸ್ ಅಂತ ಕೇಳಿದ್ರೆ, ಬುಕ್ಸ್ ಆಫ್ ಅಕೌಂಟ್ಸ್, ಓಚರ್ಸ್ ಆ್ಯಂಡ್ ಸಪೋರ್ಟಿವ್ ಡಾಕ್ಯುಮೆಂಟ್ಸ್, ಸ್ಟ್ಯಾಚ್ಯುಟರಿ ಬುಕ್ಸ್, ಕ್ವಾಂಟಿಟೇಟಿವ್ ರೆಕಾರ್ಡ್ಸ್, ಬ್ರಾಂಚ್ ಅಕೌಂಟ್ಸ್ ಆ್ಯಂಡ್ ಇಟ್ಸ್ ಓಚರ್ಸ್. ಸೊ ಇದರಲ್ಲಿ ಏನು ಬುಕ್ಸ್ನ ಬೇಕಾದರೂ, ಈ 5 ಲಿಸ್ಟ್ ಇದೆಯಲ್ವಾ, ಈ 5ಅಲ್ಲಿ ಏನೇ ಬುಕ್ಸ್ ಬೇಕಾದರೂ ಅವ್ನು ಹೋಗಿ ಅವ್ನ ಡೌಟ್ಸ್ನ ವೆರಿಫೈ ಮಾಡಿ ಅವ್ನ ಡೌಟ್ಸ್ನ ಕ್ಲಿಯರ್ ಮಾಡ್ಕೋಬೋದು. ದಟ್ ಈಸ್ ವಾಟ್ ಈಸ್ ದ ಸೆಕೆಂಡ್ ರೈಟ್ಸ್. ಆ್ಯಂಡ್ ದ ಥರ್ಡ್ ರೈಟ್ಸ್ ಇಸ್ ರೈಟ್ ಟು ಅಸೆಸಬಿಲಿಟಿ ಟು ಬುಕ್ಸ್ ಆಫ್ ಅಕೌಂಟ್ಸ್. ಪಾಯಿಂಟ್ ರಿಪೀಟ್ ಆಗಿದೆ. ಲೆಟ್ ಮಿ ಗೋ ವಿತ್ ದ ನೆಕ್ಸ್ಟ್ ಪಾಯಿಂಟ್, ರೈಟ್ ಟು ಲೀನ್. ರೈಟ್ ಟು ಲೀನ್ ಅಂದರೆ, ಫಾರ್ ಎಕ್ಸಾಂಪಲ್, ಇಫ್ ದ ಆಡಿಟರ್ ಇಸ್ ನಾಟ್ paid with the auditor's fees, at that time the auditor has the right to take over all the company books of accounts and keep it with him until the due fees is paid to the auditor. So once the ಕನ್ನಡಲ್ಲೂ ಹೇಳ್ತೀನಿ, ಒಂದು ವೇಳೆ ಆಡಿಟರ್ ಫೀಸ್ನ ಪೇ ಮಾಡಿಲ್ಲ ಕಂಪನಿಯವರು ಅಂತ ಹೇಳಿದ್ರೆ, ಕಂಪನಿ ಆಡಿಟರ್ ಫೀಸ್ ಪೇ ಮಾಡೋವರೆಗೂ ಆಡಿಟರ್ ಏನು ಮಾಡ್ಬೋದು ಅಂದರೆ, ಕಂಪನಿ ಬುಕ್ಸ್ ಆಫ್ ಅಕೌಂಟ್ಸನ್ನು ಅವನ ಪೊಸಿಷನಲ್ಲಿ ಇಟ್ಕೋಬೋದು. ಓಕೆ, ಸೊ ದ next one is right to attend general meeting. Okay, see, I'll be very clear with this point. The auditor has the right to attend the general meeting, but at the same time he cannot participate in the discussion. Illide nodi, he can attend to the meeting, ಓಕೆ, ಬಟ್ ಹಿ ಕ್ಯಾನ್ ನಾಟ್ ಪಾರ್ಟಿಸಿಪೇಟ್ ಇನ್ ದಿ ಡಿಸಿಷನ್. ಸುಮ್ಮನೆ ಅಲ್ಲಿ ನೋಡ್ಕೊಂಡು ಇರ್ಬೋದು ಅಷ್ಟೇ ಹೊರತು, ಬಟ್ ಹಿ ಕಾಂಟ್ ಪಾರ್ಟಿಸಿಪೇಟ್ ಇನ್ ದಿ ಡಿಸಿಷನ್. ಓಕೆ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಫ್ ಶೇರ್ ಹೋಲ್ಡರ್ಸ್ ಹ್ಯಾವ್ ಎನಿ ಡೌಟ್, ಓಕೆ, ಆವಾಗ ಅದನ್ನು ಕ್ಲಾರಿಫೈ ಮಾಡುವಷ್ಟು ಏನಿದೆ ಅಂದರೆ ರೈಟ್ಸ್ ಇದೆ ಅಷ್ಟೇ ಹೊರತು ಹಿ ಕಾಂಟ್ ಡೂ ಎನಿಥಿಂಗ್ ಎಲ್ಸ್ ಇನ್ಸೈಡ್ ದಿ ಜನರಲ್ ಮೀಟಿಂಗ್ ವೆನ್ ಹಿ ಅಟೆಂಡ್ಸ್ ಇಟ್. ಓಕೆ, ಸೊ ಎಸ್, ಸೊ ದ ನೆಕ್ಸ್ಟ್ ರೈಟ್ಸ್ ಇಸ್ ರೈಟ್ಸ್ ರಿಗಾರ್ಡಿಂಗ್ so rights ali, so I think the points are clear. See, that's what he has the right to attend, but he doesn't have the right to open his mouth. Okay, and it so this is what is the different rights. And now in the next topic we are going to go with the duties. Okay, so first duty is it is a duty of the auditor to make the inquiry whether the loans and advances are given on proper security or not. Okay, so ಕಂಪನಿ ಅವ್ರು ಏನಾದರೂ ಒಂದು ವೇಳೆ ಲೋನ್ಸ್ನ ತಗೊಂಡಿದ್ರೆ ಅದಕ್ಕೆ ಪ್ರಾಪರ್ ಸೆಕ್ಯೂರಿಟೀಸ್ನ ಕೊಟ್ಟಿದ್ದಾರಾ ಇಲ್ವಾ ಅಂತ ಹೇಳಿ ನೋಡೋದು, ಇಟ್ಸ್ ದ ಡ್ಯೂಟಿ ಆಫ್ ದಿ ಆಡಿಟರ್. ಓಕೆ, ಸೊ ಸೆಕೆಂಡ್ ಒನ್, ವೆದರ್ ದ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಮೇಡ್ ಬೈ ದ ಕಂಪನಿ ಹ್ಯಾಸ್ ಬಿನ್ ಪ್ರಾಪರ್ಲಿ ಸೆಕ್ಯೂರ್ಡ್. ದಟ್ಸ್ ವಾಟ್, ಪ್ರಾಪರ್ ಸೆಕ್ಯೂರಿಟಿನ ಇಟ್ಟೆ ಕೊಟ್ಟಿದ್ದಾರಾ ಇಲ್ವಾ ಅಂತ ಹೇಳಿ ನೋಡೋದು, ಇಟ್ಸ್ ದ ಡ್ಯೂಟಿ ಆಫ್ ದಿ ಆಡಿಟರ್. ಇಟ್ ಈಸ್ ಹಿಸ್ ಡ್ಯೂಟಿ ಟು ಚೆಕ್ ವೆದರ್ ಟ್ರಾನ್ಸಾಕ್ಷನ್ಸ್ ಆರ್ represented merely by book entries in fact has taken place or not. ಅಂದರೆ ಬುಕ್ಕಲ್ಲಿ ಎಂಟ್ರಿ ಆಗಿರೋ ಎಲ್ಲ ಟ್ರಾನ್ಸಾಕ್ಷನ್ಸು ನಿಜವಾಗ್ಲೂ ನಡೆದಿದೆಯಾ ಇಲ್ವಾ ಅಂತ ಹೇಳಿ ಒಮ್ಮೆ ಚೆಕ್ ಮಾಡೋದು, ಇಟ್ ಇಸ್ ದ ಡ್ಯೂಟಿ ಆಫ್ ದಿ ಆಡಿಟರ್. ಸೊ ದ ಫೋರ್ತ್ ಪಾಯಿಂಟ್ ಇಸ್, ಇಟ್ ಆಲ್ಸೋ ಬಿಕಮ್ಸ್ ದ ಆಡಿಟರ್ ಟು ನೋ ವೆದರ್ ಎನಿ ಆಫ್ ದ ಅಸೆಟ್ ಆಫ್ ದ ಕಂಪನಿ ಕನ್ಸಿಸ್ಟಿಂಗ್ ಆಫ್ ಶೇರ್ಸ್ ಡಿಬೆಂಚರ್ಸ್ ಹ್ಯಾಸ್ ಬೀನ್ ಸೋಲ್ಡ್ ಅಟ್ ದ ಪ್ರೈಸ್ ಲೆಸ್ ದ್ಯಾನ್ ದಿ ಕಾಸ್ಟ್. ಸೊ ಕಂಪನಿ ಸೆಕ್ಯೂರಿಟೀಸ್ನ ಕಾಸ್ಟ್ಗಿಂತ ಕಡಿಮೆ ಏನಾದರೂ ಸೆಲ್
ಮಾಡಿದಾರಾ ಅಂತ ಹೇಳಿ ಒಮ್ಮೆ ಎನ್ಕ್ವೈರಿ ಮಾಡೋದು ಇಟ್ ಇಸ್ ದ ಡ್ಯೂಟಿ ಆಫ್ ದಿ ಆಡಿಟರ್. ಸೊ ಫಿಫ್ತ್ ಪಾಯಿಂಟ್ ಇಸ್ ದ ಆಡಿಟರ್ ಹ್ಯಾಸ್ ಟು ಚೆಕ್ ವೆದರ್ ದ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಮೇಡ್ ಬೈ ದ ಕಂಪನಿ ಹ್ಯಾಸ್ ಬಿನ್ ಶೋನ್ ಇನ್ ದಿ ಡೆಪಾಸಿಟ್ ಸೈಡ್. ಓಕೆ, ಸೊ ಡೆಪಾಸಿಟ್ಸ್ ಆಗಿ ತೋರಿಸಿದಾರಾ ಇಲ್ವಾ ಅಂತ ಹೇಳಿ ಒಮ್ಮೆ ಚೆಕ್ ಮಾಡೋದು ಇಟ್ ಇಸ್ ದ ಡ್ಯೂಟಿ ಆಫ್ ದಿ ಆಡಿಟರ್. ಓಕೆ, ನೆಕ್ಸ್ಟ್ ಒನ್, ಸಿಕ್ಸ್ತ್ ಒನ್ ಇಸ್ ಇಟ್ ಇಸ್ ದ ಡ್ಯೂಟಿ ಟು ನೋ ವೆದರ್ ದ ಪರ್ಸನಲ್ ಎಕ್ಸ್ಪೆನ್ಸಸ್ ಹ್ಯಾಸ್ ಬಿನ್ ಚಾರ್ಜ್ಡ್ ಇನ್ ದ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಪಾಯಿಂಟು. Personal expenses of the manager and the business expenses should not be mixed up. ಇದರ ಮಿಕ್ಸಪ್ ಆಗಿದೆಯಾ ಇಲ್ವಾ ಅಂತ ಹೇಳಿ ಇಟ್ಸ್ ದ ಡ್ಯೂಟಿ ಆಫ್ ದ ಆಡಿಟರ್ ಟು ಚೆಕ್. ಓಕೆ, ಇಟ್ ಈಸ್ ದ ಡ್ಯೂಟಿ ಆಫ್ ದ ಆಡಿಟರ್ ಟು ಚೆಕ್ ವೆದರ್ ಎನಿ ಶೇರ್ಸ್ ಹ್ಯಾಸ್ ಬಿನ್ ಅಲಾಟೆಡ್ ಫಾರ್ ಕ್ಯಾಶ್. ವೆದರ್ ಎನಿ ಶೇರ್ಸ್ ಹ್ಯಾಸ್ ಬಿನ್ ಅಲಾಟೆಡ್ ಫಾರ್ ಕ್ಯಾಶ್. ಸೊ ಕ್ಯಾಶ್ಗೆ ಇಶ್ಯೂ ಮಾಡಿದಾರಾ ಅಥವಾ ಇನ್ನು ಬೇರೆ ಏನಕ್ಕಾದರೂ ಇಶ್ಯೂ ಮಾಡಿದಾರಾ ಶೇರ್ಸ್ನ ಅಂತ ಹೇಳಿ ಚೆಕ್ ಮಾಡೋದು ಇಟ್ ಇಸ್ ಅ ಡ್ಯೂಟಿ ಆಫ್ ದಿ ಆಡಿಟರ್. ಒಂದೊಂದು ಸತಿ ಏನಾಗುತ್ತೆ ಅಂದರೆ ಕ್ಯಾಶ್ ಕೊಡೋ ಬದಲು, ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲ ಶೇರ್ ಹೋಲ್ಡರ್ಸ್ಗೂ ಡಿವಿಡೆಂಡ್ನ ಕೊಡಬೇಕು. ಡಿವಿಡೆಂಡ್ನ ಕೊಡೋ ಬದಲು ಡಿವಿಡೆಂಟ್ ಎಷ್ಟು ಅಮೌಂಟ್ ಇರುತ್ತೋ ಅಷ್ಟು ಅಮೌಂಟ್ಗೂ ಏನನ್ನ ಕೊಟ್ಬಿಡ್ತಾರೆ ಅಂತ ಕೇಳಿದ್ರೆ ಶೇರ್ಸನ್ನೇ ಕೊಟ್ಬಿಡ್ತಾರೆ. ಸೊ ಈ ಥರ ಒಂದು ಸಿಚುವೇಶನ್ ಆಗಿದೆಯಾ ಇಲ್ವಾ ಅಂತ ಹೇಳಿ it is a duty of the auditor to check. Okay, he should also check that actual cash received position in the accounts book, balance sheet or regular or not misleading. Okay, so cash received ಮತ್ತು ಬ್ಯಾಲೆನ್ಸ್ ಶೀಟು ಇವೆಲ್ಲ ಬಂದು ತುಂಬ ರೆಗ್ಯುಲರ್ ಆಗಿ ಪ್ರಿಪೇರ್ ಮಾಡ್ತಾ ಇದ್ದಾರಾ ಅಥವಾ ಇರ್ರೆಗ್ಯುಲರ್ ಆಗಿ ಪ್ರಿಪೇರ್ ಮಾಡ್ತಾ ಇದ್ದಾರಾ ಮ್ಯಾನೇಜ್ಮೆಂಟ್ ಅವರು ಅಂತ ಹೇಳಿ ಒಮ್ಮೆ ಚೆಕ್ ಮಾಡೋದು ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಆಡಿಟರ್. ದೇರ್ ಆರ್ ಫ್ಯೂ ಕಂಪನೀಸ್ ರೆಗ್ಯುಲರ್ ಆಗಿ ಬ್ಯಾಲೆನ್ಸ್ ಶೀಟು ಮತ್ತು ಬುಕ್ಸ್ ಆಫ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡಲ್ಲ. 3 months ಒನ್ಸು, ಮಂತ್ಲಿ ಒನ್ಸ್ ಮಾತ್ರನೇ ಪ್ರಿಪೇರ್ ಮಾಡ್ತಾರೆ. ಸೊ ಈ ಥರ ನಡೀದಿರಾ ನೋಡ್ಕೋಬೇಕಾಗಿರೋದು ಇಟ್ ಇಸ್ ಅ ಡ್ಯೂಟಿ ಆಫ್ ದಿ ಆಡಿಟರ್. ಓಕೆ, ಸೊ 9th ಪಾಯಿಂಟ್ ಇಸ್ ಇಟ್ ಇಸ್ ಅ ಡ್ಯೂಟಿ ಆಫ್ ದ ಆಡಿಟರ್ ಟು ಮೇಕ್ ಆನ್ ಆಡಿಟ್ ರಿಪೋರ್ಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇಟ್ ಇಸ್ ಅ ಡ್ಯೂಟಿ, ಕಂಪಲ್ಸರಿ ಡ್ಯೂಟಿ ಆಫ್ ದ ಆಡಿಟರ್ ಟು ಮೇಕ್ ಆನ್ ಆಡಿಟ್ ರಿಪೋರ್ಟ್ ಆ್ಯಂಡ್ ಸಬ್ಮಿಟ್ ಟು ದಿ ಶೇರ್ ಹೋಲ್ಡರ್ಸ್. ಓಕೆ, ಕಂಪಲ್ಸರಿ ಅಟ್ ದ ಇಯರ್ ಎಂಡ್ ಒಂದು ಆಡಿಟ್ ರಿಪೋರ್ಟ್ನ, ಕಂಪನಿ ಬಗ್ಗೆ ಒಂದು ಆಡಿಟ್ ರಿಪೋರ್ಟ್ನ ಬರೆದು ಶೇರ್ ಹೋಲ್ಡರ್ಸ್ಗೆ ಸಬ್ಮಿಟ್ ಮಾಡಬೇಕು. ಇಟ್ ಇಸ್ ದ ಕಂಪಲ್ಸರಿ ಡ್ಯೂಟಿ ಆಫ್ ದಿ ಆಡಿಟರ್. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಬಂದು he has to check whether the company is following the accounting standards or not. ಸೊ ಕಂಪನಿ ಬಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ಫಾಲೋ ಮಾಡ್ತಾ ಇದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡೋದು ಇಟ್ ಇಸ್ ಅ ಡ್ಯೂಟಿ ಆಫ್ ದಿ ಆಡಿಟರ್. ಓಕೆ, ಆ್ಯಂಡ್ ಅಟ್ ದ ಸೇಮ್ ಟೈಮ್ he has to give an opinion on the financial statement. ಓಕೆ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಬಗ್ಗೆ, ಫಿನಾನ್ಷಿಯಲ್ ಪೊಸಿಷನ್ ಬಗ್ಗೆ ಒಂದು ಒಪಿನಿಯನ್ನ ಕೊಡಬೇಕಾಗಿರೋದು ಯಾರಿನ ಕರ್ತವ್ಯ ಅಂದರೆ ಯಾರಿನ ಡ್ಯೂಟಿ ಅಂತ ಕೇಳಿದ್ರೆ ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಕಂಪನಿ ಆಡಿಟರ್. ನೆಕ್ಸ್ಟ್ 12th ಡ್ಯೂಟಿ ಏನು ಅಂತ ಕೇಳಿದ್ರೆ ಟು ಒಬ್ಟೈನ್ ಆಲ್ ದ ಇನ್ಫಾರ್ಮೇಷನ್. ಇಟ್ ಈಸ್ ದ ಡ್ಯೂಟಿ ಆಫ್ ದಿ auditor to obtain all the information and get the explanation from the management. Okay, so management in the necessary information ಮತ್ತು explanation ನ ಪಡೆಯೋದು it is a duty of the auditor. Okay, so 13th point, it is a duty of the auditor to sign on the audit report. Okay, audit report ಮೇಲೆ ಸೈನ್ ಮಾಡೋದು ಇಟ್ ಈಸ್ ಅ ಡ್ಯೂಟಿ ಆಫ್ ದಿ ಆಡಿಟರ್. ನಾನು ಮಾಡಲ್ಲ, ಹೋಗಲ್ಲ ಅಂತ ಹೇಳಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇಟ್ ಈಸ್ ಇಸ್ ಡ್ಯೂಟಿ ಟು ಸೈನ್ ಆನ್ ದಿ ಆಡಿಟ್ ರಿಪೋರ್ಟ್. ಪದೇ ಹೇಳ್ತೀನಿ, ಆಡಿಟ್ ರಿಪೋರ್ಟ್ ಇಸ್ ಪ್ರಿಪೇರ್ಡ್ ಇಯರ್ಲಿ ಒನ್ಸ್. ಈ ಆಡಿಟ್ ರಿಪೋರ್ಟ್ನ ಯಾರಿಗೆ ಸಬ್ಮಿಟ್ ಮಾಡ್ತಾರೆ ಅಂದರೆ ಶೇರ್ ಹೋಲ್ಡರ್ಸ್ಗೆ. ಸೊ ಶೇರ್ ಹೋಲ್ಡರ್ಸ್ಗೆ ಸಬ್ಮಿಟ್ ಮಾಡೋಕ್ಕೆ ಮುಂಚೆ ಆಡಿಟ್ ರಿಪೋರ್ಟ್ನ ಆಡಿಟರ್ ಏನು ಮಾಡಲೇಬೇಕು ಅಂದರೆ ಸೈನ್ ಮಾಡಲೇಬೇಕು. ದಟ್ ಈಸ್ ವಾಟ್ ಈಸ್ ದಿ ಆಡಿಟರ್ಸ್ ಡ್ಯೂಟಿ. 14th ಡ್ಯೂಟಿ ಏನು ಅಂದರೆ ಸೊ ಇಟ್ ಈಸ್ ಆಲ್ಸೋ ಡ್ಯೂಟಿ ಆಫ್ ದಿ ಆಡಿಟರ್ ಟು ಚೆಕ್ ಆಲ್ ದಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ದಿ ಬ್ರಾಂಚ್ ಆಫೀಸ್. ಸೊ ಬ್ರಾಂಚ್ ಆಫೀಸ್ದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಏನೆಲ್ಲ ಇರುತ್ತೋ ಹೆಡ್ ಆಫೀಸ್ ಮಾತ್ರನೇ ಅಲ್ಲ, ಈವನ್ ಬ್ರಾಂಚ್ ಆಫೀಸ್ ರಿಲೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನು ಚೆಕ್ ಮಾಡೋದು ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಕಂಪನಿ ಆಡಿಟರ್. ಓಕೆ, ಸೊ 15th ಒನ್ ಬಂದು ಟು ನೋ ವೆದರ್ ದ ಡೈರೆಕ್ಟರ್ಸ್ ಇಸ್ ಕ್ವಾಲಿಫೈಡ್ ಆರ್ ನಾಟ್. ಸೊ ಇದು ಬಂದು ಆಡಿಟರ್ಸ್ ಡ್ಯೂಟಿ ಅಂತ ಏನು ಅಂದರೆ ಇರೋ ಎಲ್ಲ ಏನು ಮ್ಯಾನೇಜ್ಮೆಂಟ್ ಪೀಪಲ್ಲು ಕ್ವಾಲಿಫೈಡಾ ಇಲ್ವಾ ಅಂತ ಹೇಳಿ ನೋಡೋದು. ಓಕೆ, ಇಫ್ ಈಸ್ ಅ ಡಿಸ್ಕ್ವಾಲಿಫೈಡ್ ಪರ್ಸನ್ ನೆಸಸರಿ ಸ್ಟೆಪ್ಸ್ನ ತಗೊಂಡು ಆಡಿಟರ್ ಅವ್ರನ್ನ ಆರ್ಗನೈಸೇಷನಿಂದನೇ ರಿಮೂವ್ ಮಾಡ್ಬೋದು. ಓಕೆ, ಇಟ್ ಈಸ್ ಅ ಡ್ಯೂಟಿ ಟು ನೋ ವೆದರ್ ವಾಟ್ ಆರ್ ದ ಪವರ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ದಿ ಬ್ರಾಂಚ್ ಆಡಿಟರ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬ್ರಾಂಚ್ಗೆ ಒಂದು ಆಡಿಟರ್ ಇರ್ತಾರೆ, ಮತ್ತು ಇದಕ್ಕೆ ಬ್ರಾಂಚಸ್ಗೆ ಒಂದು ಆಡಿಟರ್ ಇರ್ತಾರೆ, ಮತ್ತು
ಮೈನ್ ಆಫೀಸ್ಗೆ ಒಂದು ಆಡಿಟರ್ ಇರ್ತಾರೆ. ಒಂದು ವೇಳೆ ಬ್ರಾಂಚ್ ಆಡಿಟರ್ ಯಾರಾದರೂ ಇದ್ದರೆ ವಾಟ್ ಆರ್ ಹಿಸ್ ಡ್ಯೂಟೀಸ್ ಆ್ಯಂಡ್ ಪವರ್ಸ್ ಅಂತ ಹೇಳಿ ಒಮ್ಮೆ ಮೇನ್ ಆಡಿಟರ್ ಅದನ್ನು ತಿಳ್ಕೊಬೇಕಾಗುತ್ತೆ. ಓಕೆ, ಸೊ 17th one, it is the duty of the auditor to know whether in his opinion the proper books of accounts has been prepared or not. ಸೊ ಪ್ರಾಪರಾಗಿ ಬುಕ್ಸ್ ಆಫ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡಿದಾರಾ ಇಲ್ವಾ ಅಂತ ಹೇಳಿ ನೋಡೋದು ಇಟ್ ಈಸ್ ಅ ಡ್ಯೂಟಿ ಆಫ್ ದಿ ಆಡಿಟರ್. ಓಕೆ, ನೆಕ್ಸ್ಟ್ ಒನ್ ಬಂದು ಪ್ರಾಸ್ಪೆಕ್ಟಸ್ ಆ್ಯಂಡ್ ಸ್ಟ್ಯಾಚ್ಯುಟರಿ ರಿಪೋರ್ಟ್ ಮೇಲೆ ಕಂಪಲ್ಸರಿ ಸರ್ಟಿಫೈ ಮಾಡಬೇಕಾಗಿರೋದು ಯಾರು ಅಂತ ಕೇಳಿದ್ರೆ ಆಡಿಟರೇ. ಸೊ ಯು ನೋ ವೆರಿ ವೆಲ್, ಪ್ರಾಸ್ಪೆಕ್ಟಸ್ ಅನ್ನೋದು ಇಟ್ ಈಸ್ ಅನ್ ಇನ್ವಿಟೇಷನ್ ವಿಚ್ ಇಸ್ ಇಶ್ಯೂ ಟು ದ ಪಬ್ಲಿಕ್ ಫಾರ್ ಸಬ್ಸ್ಕ್ರಿಪ್ಷನ್ ಆಫ್ ದಿ ಶೇರ್ಸ್. ಸೊ ಅದ್ರ ಮೇಲೇನು ಮತ್ತು ಸ್ಟ್ಯಾಚ್ಯುಟರಿ ರಿಪೋರ್ಟ್ ಮೇಲೇನು ಯಾರು ಸರ್ಟಿಫೈ ಮಾಡಲೇಬೇಕು ಅಂದರೆ ಆಡಿಟರ್ ಸರ್ಟಿಫೈ ಮಾಡಲೇಬೇಕು. ಇಟ್ ಈಸ್ ಇಸ್ ಡ್ಯೂಟಿ. ಓಕೆ, ಇಟ್ ಈಸ್ ಅ ಡ್ಯೂಟಿ ಆಫ್ ದ ಆಡಿಟರ್ ಟು ಅಟೆಂಡ್ ದಿ ಆಡಿಟ್ ಕಮಿಟಿ ಮೀಟಿಂಗ್. ಸೊ ಪ್ರತಿ ಇಯರೂ ಆಡಿಟ್ ಕಮಿಟಿ ಮೀಟಿಂಗ್ ಅಂತ ಒಂದು ನಡೆಯುತ್ತೆ. ನ್ಯಾಷನಲ್ ಲೆವೆಲಲ್ಲಿ ಮತ್ತು ಸ್ಟೇಟ್ ಲೆವೆಲಲ್ಲಿ ಎರಡೂ ನಡೆಯುತ್ತೆ. ಅದನ್ನು ಅಟೆಂಡ್ ಮಾಡಿ ಪ್ರತಿ ವರ್ಷ ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಥವಾ ಚೇಂಜಸ್ ಆಗಿದೆಯೋ ಅದನ್ನು ತಿಳ್ಕೊಂಡು ಅದನ್ನ ಪ್ರಕಾರ ಬುಕ್ಸ್ ಆಫ್ ಅಕೌಂಟ್ಸನ್ನು ಪ್ರತಿ ವರ್ಷ ಮೇಂಟೈನ್ ಮಾಡೋದು ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಆಡಿಟರ್. ಓಕೆ, ಈ ಆಡಿಟ್ ಕಮಿಟಿ ಮೀಟಿಂಗಲ್ಲಿ ಹೂ ವಿಲ್ ಅಟೆಂಡ್ ಅಂತ ಕೇಳಿದ್ರೆ ಆಲ್ ದಿ ಪ್ರಾಕ್ಟಿಸಿಂಗ್ ಚಾರ್ಟರ್ಡ್ ಅಕೌಂಟೆಂಟ್ಸು ಈ ಮೀಟಿಂಗ್ನ ಅಟೆಂಡ್ ಮಾಡ್ತಾರೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ, ಇಂಪಾರ್ಟೆಂಟ್ ಕರೆಕ್ಷನ್ಸ್ ಬಗ್ಗೆ, ಇಂಪಾರ್ಟೆಂಟ್ ಮಾಡಿಫಿಕೇಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಆಡಿಟರ್ ಅದನ್ನು ಆ ಮೀಟಿಂಗ್ನ ಅಟೆಂಡ್ ಮಾಡಲೇಬೇಕು. ಓಕೆ, ಸೊ ಲಾಸ್ಟ್ ಡ್ಯೂಟಿ ಅಂತ ಕೇಳಿದ್ರೆ ಇಟ್ ಈಸ್ ಅ ಡ್ಯೂಟಿ ಟು ಫಾಲೋ ದಿ ಪ್ರೊಫೆಷ್ನಲ್ ಎಥಿಕ್ಸ್. ಓಕೆ, ಪ್ರೊಫೆಷ್ನಲ್ ಎಥಿಕ್ಸ್ನ ಕಂಪಲ್ಸರಿ ಯಾರು ಫಾಲೋ ಮಾಡಲೇಬೇಕು ಅಂದರೆ ಕಂಪನಿ ಆಡಿಟರ್ ಮಾಡಲೇಬೇಕು. ವೆನ್ ಹಿ ಈಸ್ ಡಿಸ್ಚಾರ್ಜಿಂಗ್ ಹಿಸ್ ಸರ್ವಿಸ್ ಹ್ಯಾಸ್ ದ ಕಂಪನೀಸ್ ಚಾರ್ಟರ್ಡ್ ಅಕೌಂಟೆಂಟ್ ಆರ್ ಕಂಪನೀಸ್ ಆಡಿಟರ್. ಓಕೆ, ಸೊ ಪ್ರೊಫೆಷ್ನಲ್ ಎಥಿಕ್ಸ್ನ ಫಾಲೋ ಮಾಡಲಿಲ್ಲ ಅಂದರೆ ಅವನು ಗೌರ್ಮೆಂಟ್ಗೆ, ಶೇರ್ ಹೋಲ್ಡರ್ಸ್ಗೆ, ಮ್ಯಾನೇಜ್ಮೆಂಟ್ಗೆ, ಎಂಪ್ಲಾಯೀಸ್ಗೆ ಎಲ್ಲರಿಗೂ ಮೋಸ ಮಾಡ್ದಂಗೆ ಆಗುತ್ತೆ. ಸೊ ಇಟ್ ಬಿಕಮ್ಸ್ ದ ಡ್ಯೂಟಿ ಆಫ್ ದಿ company auditor to follow the professional ethics. Meet you back with the next topic in the next class. Thank you.